ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಮಧ್ಯಪ್ರಾಚ್ಯದಲ್ಲಿ ಈಗ ರಾಕ್ಷಸಿ ಕೃತ್ಯ, ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮಾರಣ ಹೋಮ ಸೃಷ್ಟಿಯಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣ ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಖಮೇನಿ ಸಾವಿನ ಸುದ್ದಿ ಬೆನ್ನಲ್ಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಸರ್ವಾಧಿಕಾರಿ ಖಮೇನಿ, ಅಮೆರಿಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖತಮ್. ಖಮೇನಿ ಸಾವಿನ ಸುದ್ದಿಯ ಕೇಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಅಭಿಮಾನಿಗಳಿಂದ ಟೆಹರಾನ್ನಲ್ಲಿ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಸತ್ತು ಹೋಗಿರೋ ವಿಚಾರವನ್ನ ಯಾವಾಗ ಅಮೆರಿಕ ಸ್ಪಷ್ಟಪಡಿಸಿತೋ, ಖಮೇನಿಯ ಅಭಿಮಾನಿಗಳು ಇರಾನ್ನಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಸಾವಿರಾರು ಜನ ಖಮೇನಿ ಅಭಿಮಾನಿಗಳು ಖಮೇನಿಯ ಇಡೀ ಖಾನ್ದಾನ್ ಸರ್ವನಾಶ ಆಗಿ ಹೋಗಿದೆ ಅಮೆರಿಕ ಮತ್ತು ಇಸ್ರೇಲ್ನ ವೈಮಾನಿಕ ದಾಳಿಗೆ. ಹೀಗಾಗಿ ಅವರ ಅಭಿಮಾನಿಗಳು ಈಗ ಶೋಕ ಸಾಗರದಲ್ಲಿದ್ದಾರೆ. ನಿನ್ನೆಯೇ ಇಸ್ರೇಲ್ ಖಮೇನಿ ಮೃತಪಟ್ಟ ವಿಚಾರವನ್ನ ತಿಳಿಸಿತ್ತು, ಆದ್ರೆ ಇರಾನ್ ಅಲ್ಲಗಳೆದಿತ್ತು, ಖಮೇನಿ ಸತ್ತಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಈಗ ಅಮೆರಿಕ ಹೇಳಿದೆ ಖಮೇನಿಯನ್ನ ನಾವು ಕೊಂದಾಕಿದ್ದೀವಿ ಅಂತೇಳಿ. ಅಯತುಲ್ಲಾ ಖಮೇನಿ ಸತ್ತೋಗಿದ್ದಾನೆ ಅಂತೇಳಿ ವಿಚಾರ ತಿಳಿತಾ ಇದ್ದಂತೆ ಶೋಕ ಸಾಗರದಲ್ಲಿ 40 ದಿನಗಳ ಕಾಲ ಶೋಕಾಚರಣೆಗೆ ತೀರ್ಮಾನ ಮಾಡಿದ್ದಾರೆ. ಈ ದಾಳಿಯಲ್ಲಿ ಖಮೇನಿ ಪುತ್ರಿ ಹಾಗೆ ಅಳಿಯ ಕೂಡ ದುರ್ಮರಣ ಹೊಂದಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖತಮ್ ಆಗಿದ್ದಾನೆ. ಹಂಗ ನೋಡಿದ್ರೆ ಅಯತುಲ್ಲಾ ಖಮೇನಿಗೆ ಇರಾನ್ನಲ್ಲೇ ವಿರೋಧ ಇತ್ತು, ಅಂತರ್ ಯುದ್ಧ ಇತ್ತು ಇರಾನ್ನಲ್ಲಿ. ನೋಡಿ, ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಲಕ್ನೋದಲ್ಲಿ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಎದೆ ಬಡಿದುಕೊಂಡು ಖಮೇನಿ ಸತ್ತು ಹೋಗಿದ್ದಾನೆ ಅನ್ನುವ ನೋವಿನಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಶೋಕ ಸಾಗರದಲ್ಲಿರೋದನ್ನ ತಾವು ನೋಡ್ತಾ ಇದ್ದೀರಿ. ಶೋಕಾಚರಣೆಯನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಎದೆ ಬಡಿದುಕೊಂಡು ಲಕ್ನೋದಲ್ಲಿ ಖಮೇನಿ ಸಾವಿನ ಸುದ್ದಿ ಕೇಳಿ ಅವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಖಮೇನಿ ಫೋಟೋವನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೋಯಿತು ಅಮೆರಿಕದ ಈ ನಡೆ ವಿಶ್ವದಲ್ಲಿ ಈಗ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಸದ್ಯ ಇದು ಲಕ್ನೋದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಲಕ್ನೋದ ದೃಶ್ಯಗಳು. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಿನಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿ ವೈಮಾನಿಕ ದಾಳಿಯನ್ನು ನಡೆಸಿದವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ನ ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ. ಇದಾದ ನಂತರ ಕೆರಳಿ ಕೆಂಡವಾದಂತಹ ಇರಾನ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಮಧ್ಯಪ್ರಾಚ್ಯದಲ್ಲಿ ಈಗ ರಾಕ್ಷಸಿ ಕೃತ್ಯ, ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮಾರಣ ಹೋಮ ಸೃಷ್ಟಿಯಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣ ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಖಮೇನಿ ಸಾವಿನ ಸುದ್ದಿ ಬೆನ್ನಲ್ಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಸರ್ವಾಧಿಕಾರಿ ಖಮೇನಿ, ಅಮೆರಿಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖತಮ್. ಖಮೇನಿ ಸಾವಿನ ಸುದ್ದಿಯ ಕೇಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಅಭಿಮಾನಿಗಳಿಂದ ಟೆಹರಾನ್ನಲ್ಲಿ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಸತ್ತು ಹೋಗಿರೋ ವಿಚಾರವನ್ನ ಯಾವಾಗ ಅಮೆರಿಕ ಸ್ಪಷ್ಟಪಡಿಸಿತೋ, ಖಮೇನಿಯ ಅಭಿಮಾನಿಗಳು ಇರಾನ್ನಲ್ಲಿ ಶೋಕ
ಸಾಗರದಲ್ಲಿ ಮುಳುಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಸಾವಿರಾರು ಜನ ಖಮೇನಿ ಅಭಿಮಾನಿಗಳು ಖಮೇನಿಯ ಇಡೀ ಖಾನ್ದಾನ್ ಸರ್ವನಾಶ ಆಗಿ ಹೋಗಿದೆ ಅಮೆರಿಕ ಮತ್ತು ಇಸ್ರೇಲ್ನ ವೈಮಾನಿಕ ದಾಳಿಗೆ. ಹೀಗಾಗಿ ಅವರ ಅಭಿಮಾನಿಗಳು ಈಗ ಶೋಕ ಸಾಗರದಲ್ಲಿದ್ದಾರೆ. ನಿನ್ನೆಯೇ ಇಸ್ರೇಲ್ ಖಮೇನಿ ಮೃತಪಟ್ಟ ವಿಚಾರವನ್ನ ತಿಳಿಸಿತ್ತು, ಆದ್ರೆ ಇರಾನ್ ಅಲ್ಲಗಳೆದಿತ್ತು, ಖಮೇನಿ ಸತ್ತಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಈಗ ಅಮೆರಿಕ ಹೇಳಿದೆ ಖಮೇನಿಯನ್ನ ನಾವು ಕೊಂದಾಕಿದ್ದೀವಿ ಅಂತೇಳಿ. ಅಯತುಲ್ಲಾ ಖಮೇನಿ ಸತ್ತೋಗಿದ್ದಾನೆ ಅಂತೇಳಿ ವಿಚಾರ ತಿಳಿತಾ ಇದ್ದಂತೆ ಶೋಕ ಸಾಗರದಲ್ಲಿ 40 ದಿನಗಳ ಕಾಲ ಶೋಕಾಚರಣೆಗೆ ತೀರ್ಮಾನ ಮಾಡಿದ್ದಾರೆ. ಈ ದಾಳಿಯಲ್ಲಿ ಖಮೇನಿ ಪುತ್ರಿ ಹಾಗೆ ಅಳಿಯ ಕೂಡ ದುರ್ಮರಣ ಹೊಂದಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖತಮ್ ಆಗಿದ್ದಾನೆ. ಹಂಗ ನೋಡಿದ್ರೆ ಅಯತುಲ್ಲಾ ಖಮೇನಿಗೆ ಇರಾನ್ನಲ್ಲೇ ವಿರೋಧ ಇತ್ತು, ಅಂತರ್ ಯುದ್ಧ ಇತ್ತು ಇರಾನ್ನಲ್ಲಿ. ನೋಡಿ, ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಲಕ್ನೋದಲ್ಲಿ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಎದೆ ಬಡಿದುಕೊಂಡು ಖಮೇನಿ ಸತ್ತು ಹೋಗಿದ್ದಾನೆ ಅನ್ನುವ ನೋವಿನಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಶೋಕ ಸಾಗರದಲ್ಲಿರೋದನ್ನ ತಾವು ನೋಡ್ತಾ ಇದ್ದೀರಿ. ಶೋಕಾಚರಣೆಯನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಎದೆ ಬಡಿದುಕೊಂಡು ಲಕ್ನೋದಲ್ಲಿ ಖಮೇನಿ ಸಾವಿನ ಸುದ್ದಿ ಕೇಳಿ ಅವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಖಮೇನಿ ಫೋಟೋವನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೋಯಿತು ಅಮೆರಿಕದ ಈ ನಡೆ ವಿಶ್ವದಲ್ಲಿ ಈಗ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಸದ್ಯ ಇದು ಲಕ್ನೋದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಲಕ್ನೋದ ದೃಶ್ಯಗಳು. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಿನಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿ ವೈಮಾನಿಕ ದಾಳಿಯನ್ನ ನಡೆಸಿದ್ದಾವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ನ ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ. ಇದಾದ ನಂತರ ಕೆರಳಿ ಕೆಂಡವಾದಂತಹ ಇರಾನ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಮಧ್ಯಪ್ರಾಚ್ಯದಲ್ಲಿ ಈಗ ರಾಕ್ಷಸಿ ಕೃತ್ಯ, ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಮಾರಣ ಹೋಮ ಸೃಷ್ಟಿಯಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸಂಪೂರ್ಣ ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ. ಖಮೇನಿ ಸಾವಿನ ಸುದ್ದಿ ಬೆನ್ನಲ್ಲೇ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಸರ್ವಾಧಿಕಾರಿ ಖಮೇನಿ, ಅಮೆರಿಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖತಮ್. ಖಮೇನಿ ಸಾವಿನ ಸುದ್ದಿಯ ಕೇಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇರಾನ್ ಟೆಹರಾನ್ನಲ್ಲಿ ಖಮೇನಿ ಸಾವಿಗೆ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಅಭಿಮಾನಿಗಳಿಂದ ಟೆಹರಾನ್ನಲ್ಲಿ ಶೋಕಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಸತ್ತು ಹೋಗಿರೋ ವಿಚಾರವನ್ನ ಯಾವಾಗ ಅಮೆರಿಕ ಸ್ಪಷ್ಟಪಡಿಸಿತೋ, ಖಮೇನಿಯ ಅಭಿಮಾನಿಗಳು ಇರಾನ್ನಲ್ಲಿ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಿ, ಸಾವಿರಾರು ಜನ ಖಮೇನಿ ಅಭಿಮಾನಿಗಳು ಖಮೇನಿಯ ಇಡೀ ಖಾನ್ದಾನ್ ಸರ್ವನಾಶ ಆಗಿ ಹೋಗಿದೆ ಅಮೆರಿಕ ಮತ್ತು ಇಸ್ರೇಲ್ನ ವೈಮಾನಿಕ ದಾಳಿಗೆ. ಹೀಗಾಗಿ ಅವರ ಅಭಿಮಾನಿಗಳು ಈಗ ಶೋಕ ಸಾಗರದಲ್ಲಿದ್ದಾರೆ. ನಿನ್ನೆಯೇ ಇಸ್ರೇಲ್ ಖಮೇನಿ ಮೃತಪಟ್ಟ ವಿಚಾರವನ್ನ ತಿಳಿಸಿತ್ತು, ಆದ್ರೆ ಇರಾನ್ ಅಲ್ಲಗಳೆದಿತ್ತು, ಖಮೇನಿ ಸತ್ತಿಲ್ಲ ಅಂತೇಳಿ ಹೇಳಿದ್ರು. ಆದ್ರೆ ಈಗ ಅಮೆರಿಕ ಹೇಳಿದೆ ಖಮೇನಿಯನ್ನ ನಾವು ಕೊಂದಾಕಿದ್ದೀವಿ ಅಂತೇಳಿ. ಅಯತುಲ್ಲಾ ಖಮೇನಿ ಸತ್ತೋಗಿದ್ದಾನೆ ಅಂತೇಳಿ ವಿಚಾರ ತಿಳಿತಾ ಇದ್ದಂತೆ ಶೋಕ ಸಾಗರದಲ್ಲಿ 40 ದಿನಗಳ ಕಾಲ ಶೋಕಾಚರಣೆಗೆ ತೀರ್ಮಾನ ಮಾಡಿದ್ದಾರೆ. ಈ ದಾಳಿಯಲ್ಲಿ ಖಮೇನಿ ಪುತ್ರಿ ಹಾಗೆ ಅಳಿಯ ಕೂಡ ದುರ್ಮರಣ ಹೊಂದಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖತಮ್ ಆಗಿದ್ದಾನೆ. ಹಂಗ ನೋಡಿದ್ರೆ ಅಯತುಲ್ಲಾ ಖಮೇನಿಗೆ ಇರಾನ್ನಲ್ಲೇ ವಿರೋಧ ಇತ್ತು, ಅಂತರ್ ಯುದ್ಧ ಇತ್ತು ಇರಾನ್ನಲ್ಲಿ. ನೋಡಿ, ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ,
ಲಕ್ನೋದಲ್ಲಿ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಎದೆ ಬಡಿದುಕೊಂಡು ಖಮೇನಿ ಸತ್ತು ಹೋಗಿದ್ದಾನೆ ಅನ್ನುವ ನೋವಿನಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಶೋಕ ಸಾಗರದಲ್ಲಿರೋದನ್ನ ತಾವು ನೋಡ್ತಾ ಇದ್ದೀರಿ. ಶೋಕಾಚರಣೆಯನ್ನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಎದೆ ಬಡಿದುಕೊಂಡು ಲಕ್ನೋದಲ್ಲಿ ಖಮೇನಿ ಸಾವಿನ ಸುದ್ದಿ ಕೇಳಿ ಅವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಖಮೇನಿ ಫೋಟೋವನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಈ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕದ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಇರಾನ್ ಅನ್ನ ಸರ್ವನಾಶ ಮಾಡೋದಕ್ಕೆ ಹೋಯಿತು ಅಮೆರಿಕದ ಈ ನಡೆ ವಿಶ್ವದಲ್ಲಿ ಈಗ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಸದ್ಯ ಇದು ಲಕ್ನೋದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಲಕ್ನೋದ ದೃಶ್ಯಗಳು. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಿನಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಜಂಟಿ ವೈಮಾನಿಕ ದಾಳಿಯನ್ನು ನಡೆಸಿದ್ದಾವೆ. ಇದಕ್ಕೆ ಪ್ರತೀಕಾರವಾಗಿ ಇರಾನ್ನ ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ. ಇದಾದ ನಂತರ ಕೆರಳಿ ಕೆಂಡವಾದಂತಹ ಇರಾನ್